ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ಟೀಚರ್ಸ್ ನೋಟಿಫಿಕೇಷನ್ಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅಪ್ಡೇಟ್ಸನ್ನು ನೋಡೋಣ. ಇವತ್ತು ಪತ್ರಿಕೆಯಲ್ಲಿ ಬಂದಿರುವಂತಹ ಮಾಹಿತಿ: ಮುಂಬರುವ ವರ್ಷದಲ್ಲಿ 35,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಆರಂಭ. ಸಚಿವ ಮಧು ಬಂಗಾರಪ್ಪ ಅವರು ನೀಡಿರುವಂತಹ ಹೇಳಿಕೆ ಇದಾಗಿದೆ. ಯಳಗಲ್ಲು ಗ್ರಾಮದಲ್ಲಿ ಅಂಬೇಡ್ಕರ್ ವಸತಿ ಶಾಲೆಯ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದಲ್ಲಿ ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಸೊ ಇಲ್ಲಿ 35,000 ಶಿಕ್ಷಕರ ನೇಮಕಾತಿಯನ್ನು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಖಂಡಿತವಾಗ್ಲೂ 2026ರಲ್ಲಿ ಶಿಕ್ಷಕರ ನೇಮಕಾತಿ ಪರೀಕ್ಷೆ ನಡೆಯುತ್ತೆ. PSTR, HSTR ಮತ್ತು GPSTR ಈ 3 ಎಕ್ಸಾಮ್ಸ್ಗಳಿಗೆ ನೋಟಿಫಿಕೇಷನ್ ಆಗುತ್ತೆ. ಜೊತೆಗೆ PU ಉಪನ್ಯಾಸಕರ ನೋಟಿಫಿಕೇಷನ್ ಕೂಡ ಆಗುವಂತಹ ಸಾಧ್ಯತೆ ಇದೆ. ಎಷ್ಟು ಸಂಖ್ಯೆಯಲ್ಲಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇಲ್ಲಿ 35,000 ಶಿಕ್ಷಕರು ಅಂದ ತಕ್ಷಣ ಅಷ್ಟೇ ಕಾಲ್ ಮಾಡ್ತಾರೆ ಅಂತ ಹೇಳೋದಕ್ಕಾಗಲ್ಲ, ಸಂಖ್ಯೆಯಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು. ಓಕೆ, ಸೊ ಈಗ ಶಿಕ್ಷಕರ ನೇಮಕಾತಿ ಅಷ್ಟೇ ಅಲ್ಲದೆ ನೀವು ಬೇರೆ ಬೇರೆ ಇಲಾಖೆಯಲ್ಲಿ ಕಾಲ್ ಆದರೆ ಅದಕ್ಕೂ ಕೂಡ ಅಪ್ಲೈ ಮಾಡ್ತಾಯಿರಿ. ಈಗ ನೀವು ನೋಡ್ತಾ ಇರ್ಬೋದು, TET ಪರೀಕ್ಷೆಯನ್ನು ಪಾಸಾದವರ ಸಂಖ್ಯೆ ಎಷ್ಟಿದೆ, ಅದರಲ್ಲೂ ಪತ್ರಿಕೆ 1 ಮತ್ತು ಪತ್ರಿಕೆ 2 ಎಷ್ಟು ಜನ ಪಾಸಾಗಿದ್ದಾರೆ ಅನ್ನೋದನ್ನು ಈ ಹಿಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ. ಸುಮಾರು 4.5 ಲಕ್ಷ ಜನ TET ಪಾಸಾಗಿ ಶಿಕ್ಷಕರ ನೇಮಕಾತಿ ನೋಟಿಫಿಕೇಷನ್ಗೋಸ್ಕರ ಕಾಯ್ತಾ ಇದ್ದಾರೆ. ಅಷ್ಟು ಜನರನ್ನು ನಾವು ಶಿಕ್ಷಕರಾಗಿ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅನ್ನುವಂಥ ವಾಸ್ತವ ಕೂಡ ನಮಗೆ ಗೊತ್ತಿರಬೇಕು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಇಲಾಖೆಯಲ್ಲಿ ನೋಟಿಫಿಕೇಷನ್ ಆದರೂ ಕೂಡ ನಿಮ್ಮ ವಿದ್ಯಾರ್ಹತೆಗೆ ಯಾವುದು ಮ್ಯಾಚ್ ಆಗುತ್ತೋ ಅದಕ್ಕೆ ಅಪ್ಲೈ ಮಾಡಿ, ಅದಕ್ಕೂ ಕೂಡ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಜಾಬ್ ಅನ್ನೋದು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಸೊ ಹಾಗಾಗಿ ಬರೀ ಟೀಚರ್ಸ್ ಜಾಬ್ ಅಂತಲೇ ನೀವು ಟ್ರೈ ಮಾಡ್ತಾ ಇರಬೇಡಿ. ಎಲ್ಲ ಇಲಾಖೆಯ ನೋಟಿಫಿಕೇಷನ್ಸ್ಗಳಿಗೆ ಆದಷ್ಟು ಗಮನ ಕೊಡ್ತಾ ಇರಿ, ಅಪ್ಲೈ ಮಾಡಿ, ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಸೊ ಈಗ ಇದೊಂದು ಮಾಹಿತಿಯಾಗಿತ್ತು. ಜೊತೆಗೆ ನಿಮ್ಮ ಅಭ್ಯಾಸ ಯಾವ ರೀತಿ ಇರಬೇಕು ಅಂತಂದರೆ, ಈಗ ನಾಳೆಯ ದಿನ ಪರೀಕ್ಷೆ ಇದ್ದಾಗ ನಾವು ಇವತ್ತು ಹೇಗೆ ಓದ್ತೀವಿ, ಸೊ ಅದೇ ರೀತಿ ಓದಿದರೆ ಮಾತ್ರ ನಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ. ಸಿಲೆಬಸ್ನ ಕವರ್ ಮಾಡ್ಕೊಳ್ತಾ ಹೋಗಿ. ಈಗ ನೋಟಿಫಿಕೇಷನ್ ಆಗೋದಂತರೂ ಪಕ್ಕ ಇದೆ. ಇನ್ನೊಂದು 3 to 4 ಮಂತ್ಸ್ ಅಥವಾ ಇನ್ನೊಂದು 6 ಮಂತ್ ಒಳಗೆ ನಿಮಗೆ ಖಂಡಿತವಾಗ್ಲೂ ನೋಟಿಫಿಕೇಷನ್ ಆಗುತ್ತೆ. ಅದಕ್ಕೆ ಸರ್ಕಾರ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ನಿಮ್ಮ ಸಿದ್ಧತೆಯನ್ನು ಕೂಡ ಮಾಡ್ತಾಯಿರಿ. ಸಾಧ್ಯವಾದಷ್ಟು ತರಗತಿಯನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನೀವು ಕೂಡ ನೋಡ್ತಾ ಇದ್ದೀರಾ. ಮತ್ತು ಅದನ್ನು ನೋಟ್ಸ್ ಕೂಡ ಮಾಡ್ತಾ ಹೋಗಿ. ಇನ್ನು ಬಹಳಷ್ಟು ಜನ ಕೇಳ್ತಾ ಇರೋದು ಏನು ಅಂದರೆ, GPSTR ಬ್ಯಾಕ್ ಸ್ಕೋರ್ ಏನಾದರೂ ತೆಗ್ದಿದ್ದಾರಾ ಅಂತ. ಬ್ಯಾಕ್ ಸ್ಕೋರ್ ರಿಮೂವ್ ಮಾಡಿಲ್ಲ ಅಥವಾ ಕಡಿಮೆನೂ ಮಾಡಿಲ್ಲ. ಅದು C&R ರೂಲಲ್ಲಿ ಬಂದಾಗ ಮಾತ್ರ ಸತ್ಯ. ಬೇರೆಯವ್ರು ಹೇಳಿರುವಂಥ ಮಾತನ್ನು ನಂಬಿಕೊಂಡು ನೀವು ಬ್ಯಾಕ್ ಸ್ಕೋರ್ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಅಂತಲೇ ಅಂದ್ಕೊಂಡ್ಬಿಟ್ಟಿದ್ದೀರಾ. ಆದರೆ ಬ್ಯಾಕ್ ಸ್ಕೋರ್ ಇನ್ನೂ ಕಡಿಮೆ ಆಗಿಲ್ಲ. ಸೊ ಇದನ್ನು ತಿಳ್ಕೊಳ್ಳಿ. ಈಗ ನೀವು ಓದಬೇಕಾಗಿರೋದು CETಯಲ್ಲಿ ಹೆಚ್ಚಿನ ಅಂಕವನ್ನು ನಾವು ಗಳಿಸಬೇಕು ಅನ್ನೋದನ್ನು ಅಷ್ಟೇ ಗಮನದಲ್ಲಿಟ್ಕೊಂಡು ಓದಿ. ಬ್ಯಾಕ್ ಸ್ಕೋರ್ ಕಡಿಮೆ ಆಗಿದೆ, ಸೊ ನಾವು ಈ ಸಲ ಜಾಬನ್ನು ತೊಗೊಂಡ್ಬಿಡ್ತೀವಿ ಅಂತಂದು ನಿರಾಳವಾಗಿರಬೇಡ್ರಿ. ಈಗ ಕಾಂಪಿಟೇಷನ್ ನೀವು ನೋಡಿರ್ಬೋದು, TET ಸ್ಕೋರ್ಗಳನ್ನು ಯಾವ ರೀತಿ ಹೆಚ್ಚು ಮಾಡ್ಕೊಂಡಿದ್ದಾರೆ ಅಂದರೆ, ನನಗೆ ಗೊತ್ತಿರೋ ಪ್ರಕಾರನೇ 131 ನಮ್ಮ ನವಚೇತನ ಸ್ಟೂಡೆಂಟ್ ಒಬ್ಬರು ಹಾಕಿರೋದು. 131, 130, 122 ಈ ರೀತಿ ಅಂಕಗಳ ಉದಾಹರಣೆಗಳು ಬಹಳಷ್ಟಿದೆ. ಮುಂಚೆ 110 ದಾಟಿಸೋದೇ ದೊಡ್ಡ ವಿಷಯ ಆಗಿತ್ತು. ಆದರೆ ಈ ಸಲದ ಪ್ರಶ್ನೆ ಪತ್ರಿಕೆಯನ್ನು ಅತಿ ಸುಲಭ ಮಾಡಿದ್ರಿಂದಾಗಿ ಬಹಳಷ್ಟು ಜನ ಸ್ಕೋರ್ ಮಾಡ್ಕೊಂಡಿದ್ದಾರೆ, ಬಹಳಷ್ಟು ಜನ TET ಪಾಸ್ ಆಗಿದ್ದಾರೆ. ಸೊ ಇದರಿಂದ ಸ್ಪರ್ಧೆ ಕೂಡ ಹೆಚ್ಚಾಗಿದೆ. ಓಕೆ, ಟೀಚರ್ ಜಾಬ್ ಅನ್ನೋದು ನಾನು ಹೇಳಿದಾಗೆ ಒಂದು ರೀತಿ ತಪಸ್ಸನ್ನು ಮಾಡಿ ವರವನ್ನು ಪಡ್ಕೊಂಡಾಗೆ. ಸೊ ತಪಸ್ಸು ಅಂತ ಅಂದರೆ ನೀವು ಪ್ರತಿದಿನ ಮಾಡುವಂತಹ ನಿರಂತರವಾದಂತಹ ಅಭ್ಯಾಸ. ನೀವು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಖಂಡಿತವಾಗ್ಲೂ ವರವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ, ಶಿಕ್ಷಕರಾಗೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಕೆಲವೊಂದಿಷ್ಟು ಸಲಹೆಗಳೇನು ಅಂತ ಅಂದರೆ, 6 to 10th ಬುಕ್ಸ್ಗಳನ್ನು ಆದಷ್ಟು ಕವರ್ ಮಾಡಿ. ಇದು ನಿಮಗೆ PSTRಗೂ ಯೂಸ್ ಆಗುತ್ತೆ, ಜೊತೆಗೆ HSTR ಮತ್ತು GPSTR ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ. ಅದ್ರ ಜೊತೆಗೆ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡೋದು, ಇದು ವೆರಿ ವೆರಿ ಇಂಪಾರ್ಟೆಂಟ್. ನಮಗೆ ಬರೀ ನಾವು ಪಾಠವನ್ನು ಓದ್ತಾ ಹೋದರೆ ಸಾಲಲ್ಲ, ಅದ್ರ ಕುರಿತಾಗಿ ಯಾವ ರೀತಿ ಪ್ರಶ್ನೆ ಆಗಿದೆ ಅದನ್ನು ಅನಾಲಿಸಿಸ್ ಮಾಡೋದು, ಇದೇ ರೀತಿ ಇನ್ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು ಅನ್ನೋದನ್ನು ಕೂಡ ನೀವು ಸ್ಟಡಿ ಮಾಡಲೇಬೇಕು. ನಾನು ಕೂಡ ತರಗತಿಯನ್ನು ಮಾಡುವಾಗ ಅದನ್ನು ಫೋಕಸ್ ಮಾಡ್ತಾನೆ ಇರ್ತೀನಿ. ಈ ರೀತಿ ಪ್ರಶ್ನೆ ಆಗ್ಬೋದು, ನೋಡ್ತಾ ಇರಿ ಅಂತ ಹೇಳ್ತಿರ್ತೀನಿ. ಸೊ ಅದನ್ನು ಫೈಂಡ್ ಔಟ್ ಮಾಡಿಕೊಂಡು ಅಭ್ಯಾಸ ಮಾಡ್ತಾ ಹೋಗಿ. ಮತ್ತು ಸಿಲೆಬಸ್ ನಮಗೇನು 1, 2 ಇಲ್ಲ, ಬಹಳಷ್ಟು ಸಿಲೆಬಸ್ಗಳಿದೆ. ಈಗ PSTR ತೊಗೊಂಡ್ರೂ ನೀವು ಅದರಲ್ಲಿ ಕನ್ನಡ, ಇಂಗ್ಲೀಷ್, ಸೈಕಾಲಜಿ, ನಂತರ ಕಂಪ್ಯೂಟರ್ ಓದಬೇಕು, ಮ್ಯಾಥ್ಸ್, ಸೈನ್ಸ್ ಇರುತ್ತೆ. ಸೊ ಹೀಗೆ ಹಲವಾರು ಸಿಲೆಬಸ್ನ ಕವರ್ ಮಾಡಬೇಕು. ಸಾಕಷ್ಟು ಸಮಯ ಬೇಕಾಗುತ್ತೆ. ನೋಟಿಫಿಕೇಷನ್ ಇವತ್ತಾಗಲಿ ನಾಳೆ ಆಗಲಿ ಅಂತ ವೇಟ್ ಮಾಡ್ತಾ ಇರಬೇಡ್ರಿ, ಅದಾಗೋ ಟೈಮಲ್ಲಿ ಆಗುತ್ತೆ. ನಿಮ್ಮ ಸಿದ್ಧತೆಯಲ್ಲಿ ನೀವಿರ್ರಿ. ಈಗ TET ನೋಟಿಫಿಕೇಷನ್ ಬೇಗ ಆಗಬೇಕಾಗಿತ್ತು, ಆಯಿತು. ಆದರೆ
ಈಗ ಜಾಬ್ ನೋಟಿಫಿಕೇಷನ್ ಏನಿದೆ, ಇನ್ನೊಂದು 6 ತಿಂಗಳು ಬಿಟ್ಟಾದರೆ ಆಗಬೇಕು ಅಂತಲೇ ಅಂದ್ಕೊಳ್ಬೇಕು. ಯಾಕಂದರೆ ನಮ್ಮ ತಯಾರಿ ಅಷ್ಟು ಮಾಡ್ಕೊಳ್ಳೋದಕ್ಕೆ ಅಷ್ಟು ಸಮಯ ಬೇಕಾಗುತ್ತೆ ಅಲ್ವಾ. ಸೊ ಹಾಗಾಗಿ ನಿಮ್ಮ ತಯಾರಿ ಮಾಡ್ಕೊಳ್ಳೋದಕ್ಕಾದರೂ ಸಮಯ ಬೇಕು. ಸೊ ಸರ್ಕಾರ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ, ನೀವು ನಿಮ್ಮ ಸಿದ್ಧತೆ ಎಲ್ಲಿರಿ ಅನ್ನೋದಷ್ಟೇ ನನ್ನ ಮಾತಿನ ಉದ್ದೇಶ. ಕಾಂಪಿಟೇಷನ್ ನೋಡಿದ್ರೇ ಅದನ್ನ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ನೆಕ್ಸ್ಟ್ ಕಟ್ ಆಫ್ ಯಾವ ಲೆವೆಲಿಗೆ ನಿಲ್ಬೋದು ಅಂತ. ಈಗ 75 ಆದರೂ ಕೂಡ 2022ರಲ್ಲಿ ಜಾಬ್ ಆಗಿದೆ. ನೆಕ್ಸ್ಟ್ ಕಟ್ ಆಫ್ 80 ತನಕ ನಿಂತರೂ ಆಶ್ಚರ್ಯ ಪಡಬೇಕಾಗಿಲ್ಲ. ನಾನು ನಿಮಗೆ ಭಯ ಪಡಿಸ್ತಾ ಇಲ್ಲ, ಇರುವಂತಹ ವಾಸ್ತವವನ್ನು ಹೇಳ್ತಾ ಇದ್ದೀನಿ. ಇದಕ್ಕೆ ಕಾರಣ 2025ರ TET ಕ್ವಶನ್ ಪೇಪರನ್ನು ಸುಲಭ ಮಾಡಿರೋದು. ಸೊ ಹಾಗಾಗಿ ಸ್ವಲ್ಪ ಕಟ್ ಆಫ್ ಹೈಗೆ ನಿಲ್ಬೋದು ಹೋದ ವರ್ಷಕ್ಕೆ ಕಂಪೇರ್ ಮಾಡಿದರೆ. ಓಕೆ, ನೀವು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಯಾವುದಕ್ಕೂ ಹೆದರೋದು ಬೇಕಾಗಿಲ್ಲ. ನೀವು ಎಷ್ಟು ಅಭ್ಯಾಸ ಮಾಡ್ತೀರಿ ಅಷ್ಟು ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾದಾಗ ಗೆಲುವು ಅನ್ನೋದು ಖಂಡಿತವಾಗ್ಲೂ ನಿಮ್ಮದಾಗಿರುತ್ತೆ. ಓಕೆ, ಈಗ ಈ 35,000 ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ತಾರೆ ಅಂತ ಹೇಳಿದ ತಕ್ಷಣವೇ ಬಹಳಷ್ಟು ಜನರಲ್ಲಿ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಮಾತುಗಳು ಬಂದೇ ಬರುತ್ತೆ. ಇಷ್ಟೆಲ್ಲಿ ಕಾಲ್ ಮಾಡಬೇಕು ಅಂತಂದು ಗೊತ್ತು. ವಾಸ್ತವ ಏನಿದೆ ಅನ್ನೋದು ನಮಗೂ ನಿಮ್ಗೆಲ್ರಿಗೂ ಕೂಡ ಗೊತ್ತು. ಈಗ ಒಂದು 100 ಪೋಸ್ಟ್ ಕಾಲ್ ಆದರೂ ಕೂಡ ಅಲ್ಲಿ ಲಕ್ಷಗಟ್ಟಲೆ ಅಪ್ಲಿಕೇಶನ್ಸ್ ಬರುತ್ತೆ. ಇದು ವಾಸ್ತವ ಅಲ್ವಾ. ನಮಗೆ ಬೇಕಾಗಿರೋದು ಒಂದೇ ಒಂದು ಪೋಸ್ಟು. ಅದಕ್ಕೋಸ್ಕರ ನಾವು ಸಿದ್ಧತೆಯನ್ನು ಮಾಡ್ಕೊಳ್ಳೇಬೇಕು. ಈಗ 100 ಪೋಸ್ಟ್ ಇದೆ ಅಂದ ತಕ್ಷಣ ನಾವು 100 ಪೋಸ್ಟನ್ನು ತೊಗೊಳ್ಳೋದಕ್ಕೆ ಸಾಧ್ಯನಾ? ಅಥವಾ ಎಷ್ಟೇ 1000 ಕಾಲ್ ಆಗಲಿ ಅಷ್ಟು 1000 ಪೋಸ್ಟು ನಮ್ಮದು ಒಬ್ಬರದೇ ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ. ನನಗೆ ಗೊತ್ತು ಅವಕಾಶಗಳು ಸಿಗುತ್ತೆ ಅನ್ನೋದು. ಆದರೆ ನಿಮ್ಮ ತಯಾರಿ ಚೆನ್ನಾಗಿದ್ದರೆ ಸಿಂಗಲ್ ಪೋಸ್ಟ್ ಇದ್ದರೂ ಅದು ನಿಮ್ಮದಾಗಿರಬೇಕು. ಆ ರೀತಿಯಲ್ಲಿ ಓದಿ. ಮತ್ತು ನನ್ನ ಒಂದು ಸ್ವಂತ ಅಭಿಪ್ರಾಯ ಏನು ಅಂದರೆ, ಕ್ಯಾಟಗಿರಿಯಲ್ಲಿ ನಮ್ಮದು ಸೆಲೆಕ್ಷನ್ ಆಗಲಿ ಅನ್ನೋದಕ್ಕಿಂತ ನಮ್ಮ ಅಂಕಗಳು ಹೆಚ್ಚಾಗಿ ನಮ್ಮದು GMLA ಸೆಲೆಕ್ಷನ್ ಆಗಬೇಕು ಅನ್ನೋ ರೀತಿಯಲ್ಲಿ ಓದಿದರೆ ನಾವು ನಮ್ಮ ಗುರಿಯನ್ನು ಖಂಡಿತವಾಗ್ಲೂ ರೀಚ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ನಮ್ಮ ರ್ಯಾಂಕಿಂಗ್ ಲಿಸ್ಟಲ್ಲಿ ಟಾಪ್ 1ನಲ್ಲೇ ನನ್ನ ನೇಮ್ ಇರಬೇಕು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಅದೇ ರೀತಿ ಅಭ್ಯಾಸ ಮಾಡಿ ನೆಕ್ಸ್ಟ್ ರಿಸಲ್ಟ್ ಲಿಸ್ಟಲ್ಲಿ ನಿಮ್ಮ ಹೆಸರಿರುತ್ತೆ. ಓಕೆ, ಸೊ ಇದಿಷ್ಟನ್ನು ಹೇಳಬೇಕು ಅಂತಲೇ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೆ. ಇದೆಲ್ಲವನ್ನು ನೀವು ಗಮನಿಸ್ಕೊಂಡು ಇವತ್ತಿನನ್ನೇ ಸಿದ್ಧತೆಯನ್ನು ಆರಂಭ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ನಿಮ್ಮ ಸಿದ್ಧತೆಗೆ ನಮ್ಮ ಕಡೆಯಿಂದ ಏನೆಲ್ಲ ಸಾಧ್ಯನೋ ಅದೆಲ್ಲ ಮೆಟೀರಿಯಲ್ಸ್ಗಳನ್ನು, ಕ್ಲಾಸಸ್ಗಳನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತೀನಿ. ಸೊ ಇದಿಷ್ಟನ್ನು ಹೇಳ್ತಾ ಮತ್ತು ನಿಮ್ಮ ಒಂದು ಸಿದ್ಧತೆಗೆ ವಿಶ್ ಯು ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.